ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ರೈತ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬ ಬಹಳ ವಿಜೃಂಭಣೆಯಿಂದ ನಡೆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ವತಿಯಿಂದ ರೈತ ದಿನಾಚರಣೆ ಮತ್ತು ಸಿರಿಧಾನ್ಯ ಹಬ್ಬ ಕಾರ್ಯಕ್ರಮವನ್ನು ಪಶುಸಂಗೋಪನೆ, ರೇಷ್ಮೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆ. ವೆಂಕಟೇಶ್ ಉದ್ಘಾಟಿಸಿ ಮಾತನಾಡಿದರು. ರೈತ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬ ಅಂಗವಾಗಿ ಆಯೋಜಿಸಿದ್ದ ಸಿರಿಧಾನ್ಯ ನಡಿಗೆ ಬಹಳ ಯಶಸ್ವಿಯಾಗಿ ನಡೆಯಿತು. ಸಿರಿಧಾನ್ಯ ನಡಿಗೆಯು ಜಿಲ್ಲಾಡಳಿತ ಭವನದಿಂದ ಆರಂಭವಾಗಿ ಶ್ರೀ ಭುವನೇಶ್ವರಿ ವೃತ್ತದ ಮಾರ್ಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದವರೆಗೆ ನಡೆಯಿತು. ಅಂಬೇಡ್ಕರ್ ಭವನದ ಆರಂಭದಲ್ಲಿ ಕೃಷಿ ವಸ್ತು ಪ್ರದರ್ಶನ ಹಾಗೂ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಸಿ. ಪುಟ್ಟರಂಗಶೆಟ್ಟಿ, ಎಆರ್ ಕೃಷ್ಣಮೂರ್ತಿ, ಕಾಡಾ ಅಧ್ಯಕ್ಷ ಪಿ. ಮರಿಸ್ವಾಮಿ, ಚೋಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ, ಜಿಲ್ಲಾಧಿಕಾರಿ ಶಿಲ್ಪನಾಗ್, ಅಪರ ಜಿಲ್ಲಾಧಿಕಾರಿ ಟಿ. ಜವರೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರೈತರು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಒಂದು ರೀತಿ ಆತ್ಮೀಯವಾದಂಥ ಒಂದು ಭಾವನೆ ನಮಗೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ದೇಶದ ಜನರಿಗೆ ಅನ್ನ ಕೊಡ್ತಕ್ಕಂಥ ಜನರು ರೈತರು. ಹಾಗಾಗಿ ರೈತರ ಬಗ್ಗೆ ನಮ್ಮೆಲ್ಲರಿಗೂ ಅಪಾರವಾದಂಥ ಪ್ರೀತಿ ಮತ್ತು ಒಳ್ಳೆಯ ಆತ್ಮೀಯವಾದಂಥ ಭಾವನೆ ಯಾವಾಗಲೂ ಸದಾ ಇರ್ತದೆ. ನಮ್ಮ ಈ ಸಂಬಂಧ ಇದೆ, ನಮಗೂ ನಿಮಗೂ ಸಂಬಂಧ, ನಿರಂತರವಾದಂಥ ಸಂಬಂಧ. ಜಗಳ ಆಡ್ತಾ ಇರ್ತೀವಿ, ಓದಾಡ್ತಾ ಇರ್ತೀವಿ, ನಾವು ಇವರೆಲ್ಲ ಹೊಂದಾಣಿಕೆ ಮಾಡ್ತೀವಿ, ವಿಚಾರ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀವಿ. ಕೋಪ ಬಂದಾಗ ನೀವು ಬಯಸ್ತೀರಿ. ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥ ಪ್ರಕ್ರಿಯೆ ಇದು. ರೈತರಿಗೂ ನಮಗೂ ನಡ್ಕೊಂಡು ಬಂದಿರತಕ್ಕಂಥ ಪ್ರಕ್ರಿಯೆ. ಅದು ರೈತರ ಬದುಕು ಸುಧಾರಣೆ ಆಗಬೇಕು, ರೈತರ ಬದುಕು ಚೆನ್ನಾಗಿ ಆಗಬೇಕು ಅನ್ನೋದ್ರಲ್ಲಿ ಯಾವುದೇ ಸರ್ಕಾರ ಇದು ಸಾಮಾನ್ಯವಾಗಿ ರೈತರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು. ಹಾಗೆಯೇ ಈ ಜಿಲ್ಲೆಯಿಂದ ರೈತ ಹೋರಾಟಗಾರರಂತ ನಮ್ಮ ನಂಜುಂಡಸ್ವಾಮಿಯವರು ರೈತ ಹೋರಾಟವನ್ನು ಹುಟ್ಟದಂತ ಪಿತಾಮಹ ಅವರು.